ತೊಗೊಳ್ರಮ್ಮ. ಎವರಿ ರ್ಯಾಷನಲ್ ನಂಬರ್ ಈಸ್ ಅ MCQs ಮಾಡಿದ್ವಿ ಚಿತ್ತಮ್ಮ. ಮಾಡಿದೀನಾ? ಓಕೆ, ಬರ್ಕೊಳ್ಳಿ. ಇಫ್ y is equals to 2 and y is equals to 0, ಇದು ಮಾಡಿಸಿದ್ದೀನಾ? ಮಾಡಿಸಿಲ್ಲ ಅಲ್ವಾ? Are the zeros of the polynomial f of y is equals to 2y cube. f of y is equals to 2y cube. 2y cube. y cube. 2y cube minus f of y ಅಂದ್ರೆ f by y ಬರುತ್ತಾ? ಹಾಂ, y cube. f of y is equals to 2y cube minus 5 ಕೊಡ್ತೀನಿ ಇವಾಗ ಸರಿತಾ. 5y square plus ay plus b. ಇಷ್ಟು. ಫೈಂಡ್ ದ ವ್ಯಾಲ್ಯೂ ಆಫ್ a ಆ್ಯಂಡ್ b. f ಅದು ಕಾಣಿಸ್ತಾ ಇಲ್ಲ. ನಿಂಗೆ ಕಾಣಿಸ್ತಿಲ್ವಾ? ಏನೋ ಫಾಲೋಯಿಂಗ್ ಪಾಸ್ ಅಬ್ಸರ್ವ್ ಐತಲ್ಲ ಅದ. ಎಫ್ ಒತ್ತುದಾ? Find the value of a. Find the value of a and b. A and b. b. ಇದು ಮಾಡಿದ್ವಿ ಚತ್ತಮ್ಮ. ಈಗ ಮಾಡಿದ್ರೇನು ಇನ್ನೊಂದ್ಸತಿ? ಬೇಗ ಪಟ್ಟಂತ ಮಾಡ್ರಿ ಮಾಡಿದ್ರೆ. ಕ್ವೆಶ್ಚನ್ ಪೇಪರ್ 5 ಮಾಡಿಸಿಲ್ಲ ಮಾಡಮ್ಮ. y is equals to 2 y is equals to 0 ನ ಎರಡು ಸಲ ಹಾಕೊಂಡು ಮಾಡಬೇಕಾ? y is equals to 2 ಒಂದ್ಸತಿ ಮಾಡಬೇಕು, y is equals to 0 ಅಂತ ಮಾಡಬೇಕು. ಯಾವುದ್ರಲ್ಲಿ ಹಾಕೊಂಡ್ರೆ ಒಂದು ವ್ಯಾಲ್ಯೂ ಬರುತ್ತೆ. ಆ ವ್ಯಾಲ್ಯೂ ಬಂದಮೇಲೆ ನೀನು ಇದು ಮಾಡ್ಬೋದು.
ನಿಮಿಷ ಮಾಡ್ತಾ ಇರಿ, ಬಂದೆ. ವಾ, ಇದನ್ನ ಹೆಂಗೆ ಯಾರು ಮಾತ್ರ ಶೇರ್ ಮಾಡೋದು? ಕಂಟ್ರೋಲ್ ಹೆಂಗೆ ಮಾಡೋದು ಇದನ್ನ? ಇದು ಬೇಡ ಚಿತ್ತಮ್ಮ. ಏಕೆ? ಹೋಗ್ ಚಿತ್ತಮ್ಮ. ಯಾಕಮ್ಮ? ಆಗಲ್ಲ ಇದು ನೀಟಾಗಿ. ಏನಾಗಲ್ಲ? ವೈ ವ್ಯಾಲ್ಯೂ 2 ಹಾಕಿ ಮಾಡಿ ಬರುತ್ತೆ. ಫಸ್ಟು 2 ಹಾಕ್ರಿ. ಆಗ್ತೆ. ಎಷ್ಟು ಬಂತು? a is equals to 4 minus b by 2 ಅಂತ ಬಂತು. ಅಲ್ವಾ? ಬಿ ಬೈ 2 ಬಂತು. ಅದನ್ನ ಏನು ಮಾಡ್ಬೇಕು ಮುಂದಕ್ಕೆ? ಏನ್ ಮಾಡ್ಬೇಕು? a is equals to 4 minus b by 2 ಬಂತಲ್ವಾ? 2. ಇವಾಗ 2ನ ಏನು ಮಾಡಬೇಕು? 2ನ ಇಲ್ಲಿ ತಗೋ, ಈ ಕಡೆ ಲೆಫ್ಟ್ ಸೈಡ್ ತೊಗೊಂಡ್ರೆ 2a ಬರುತ್ತೆ. ಆವಾಗ 4 ಮೈನಸ್ ಬಿ ಆಗುತ್ತೆ. ಅರ್ಥ ಆಯ್ತಾ? 2a ಈ ಕಡೆಗೆ ತೊಗೊಂಡ್ರೆ ಪ್ಲಸ್ ಬಿ ಆಗುತ್ತೆ. 4 ಆಯಿತು. ಓಕೆ, ನೆಕ್ಸ್ಟ್ ಈ ವ್ಯಾಲ್ಯೂಗೆ ನೀನು ಆ್ಯಡ್ ಮಾಡಬೇಕು. ಇದು ಒಂದು ಈಕ್ವೇಷನ್ ಇರಲಿ. ಓಕೆ, ನೆಕ್ಸ್ಟು ಎಫ್ ಆಫ್ ಝೀರೋ ಆ್ಯಡ್ ಮಾಡಿದ್ರೆ ಏನಾಗುತ್ತೆ? ಆ್ಯಡ್ ಮಾಡಿದ್ರೆ ಏನಾಗುತ್ತೆ ಈಕ್ವೇಷನ್ಗೆ? ವೈ ಇರೋ ಜಾಗದಲ್ಲೆಲ್ಲ 0 ಬಂದು ಉಳ್ಕೊಳ್ಳೋದೇನು? ಬಿ ಅಲ್ವಾ? ಸೊ ಎಫ್ ಆಫ್ 0 ಇಸ್ ಈಕ್ವಲ್ಸ್ ಟು ಬಿ, ದೆನ್ ಬಿ ಇಸ್ ಈಕ್ವಲ್ಸ್ ಟು 0 ಅಂತ ಆಯಿತು. ಇಲ್ಲಿ 2a ಪ್ಲಸ್ ಬಿ ಜಾಗದಲ್ಲಿ 0 ಮಾಡಿದ್ರೆ ಮುಂದೆ ಈಕ್ವೇಷನ್ ನೆಕ್ಸ್ಟ್ ಕಂಟಿನ್ಯೂ ಮಾಡಿರಿ. 2a ಇಸ್ ಈಕ್ವಲ್ಸ್ ಟು 4, a ಇಸ್ ಈಕ್ವಲ್ಸ್ ಟು 4 by 2, a ಇಸ್ ಈಕ್ವಲ್ಸ್ ಟು 2, a ಈಸ್ 2, b ಈಸ್ 0. ಅರ್ಥ ಆಯ್ತಾ? ಗೊತ್ತಾಯ್ತಾ ಚರಿತಾ? ಇದು ಮಧು, ಹಾ ಗೊತ್ತಾಯ್ತು. a is equals to 2, 0. ಗೊತ್ತಾಯ್ತಾ ಮಧು? ಫಾಲೋ ಮಾಡ್ತಿದ್ದೀಯಲ್ಲ, ಅಳಿಸ್ಬಿಡ್ಲ ಸಾಕಾ? ಆಯ್ತು ಆಯ್ತು. ನೆಕ್ಸ್ಟ್ ಕ್ವೆಶನ್. ಇಫ್ ದ ಏರಿಯಾ ಆಫ್ ಅನ್ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್, ಬರ್ಕೊಂತ ಇದ್ದೀರಾ? ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಈಸ್ 81 ಓಕೆ √3 centimeter square. ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ದು ಏರಿಯಾ ಇಷ್ಟಾಗಿದೆ. ಫೈಂಡ್ ಇಟ್ಸ್ ಪೆರಿಮೀಟರ್. ಹೆಂಗೆ ಪೆರಿಮೀಟರ್ ಕಂಡುಹಿಡಿಯೋದು? ವಾಟ್ ಈಸ್ ದ ಫಾರ್ಮುಲಾ ಫಾರ್ ಟು ಫೈಂಡ್ ಔಟ್ ಪೆರಿಮೀಟರ್? s plus s plus s. ಐ ಕೊಟ್ರಿವಾಗ ಹೇಳು. ಆಯ್ತು ಮಾಡ್ಕೊ. 3s. 3s ಅಂದರೆ ಮತ್ತೆ s ಪ್ಲಸ್ s ಪ್ಲಸ್ s 3s ಅಥವಾ 3 3a ಅಂತನೂ ಆಗುತ್ತೆ. 3a ಅಂತನೂ ಆಗುತ್ತೆ. ಸೈಡ್ ಅಂತ ತಗೊಂಡೆ ಅಷ್ಟೇ ನಾನು. ಸರಿ. ಸೈಡ್ ಅಂತ ತಗೊಂಡೆ. ಏರಿಯಾ ಕಂಡುಹಿಡಿಯೋ ಫಾರ್ಮುಲಾ ಏನು? ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ದು ಫಾರ್ಮುಲಾ ಏರಿಯಾ ಗೊತ್ತಿಲ್ಲ, ಬರ್ಕೊಳ್ಳಿ. ಏರಿಯಾ ಆಫ್ ಅನ್ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಇಸ್ ಈಕ್ವಲ್ಸ್ ಟು √3 by
4a². ಇದಾದಮೇಲೆ ಇದು ಬರ್ಕೊಳ್ಳಿ 81√3 ಇದು ಆಯ್ತಾ. ಈಗ ಕ್ಯಾನ್ಸಲ್ ಮಾಡಬೇಕು. ಹೆಂಗೆ ಕ್ಯಾನ್ಸಲ್ ಮಾಡ್ತೀರಾ? a² = 81√3 ಇಂಟು 4/√3. ಅರ್ಥ ಆಯ್ತಾ? √3 ಕ್ಯಾನ್ಸಲ್ಲು. ಹಾಂ, ಇನ್ನು ಉಳಿಯೋದು a² = 81 ಇಂಟು 4. ಹಾಂ, 81 ಇಂಟು 4 ಎಷ್ಟು ಬರುತ್ತೆ? ಅಥವಾ ಇದನ್ನ ಹೆಂಗೆ ಮಾಡ್ಬೋದು ಗೊತ್ತಾ? ಇನ್ನೂ ಈಸಿಯಾಗಿ ಏನು ರೋಲ್ ಮಾಡ 332 is equals to 18 ಅಲ್ವಾ? ಅಲ್ಲ, ನೀನು ಆ ಥರ ಮಾಡೋದೇ ಬೇಡ. ಒಂದು ನಿಮಿಷ ಇಲ್ಲಿಗನ ಬರ್ಕೊಂಡಿದ್ದೀರಾ? ಅಳಿಸ್ಲಾ? ಅದು ಹೆಂಗೆ ಸ್ಕ್ರೋಲ್ ಮಾಡಬೇಕೋ ಗೊತ್ತಿಲ್ಲ, ಎಲ್ಲ ಇನ್ನೂ ಹೊಸದು ಕೊಲಿತಾ ಇದ್ದೀನಿ. ಈಸಿ ಮೆಥಡ್ ಯೂಸ್ ಮಾಡಬೇಕು. ತುಂಬ ಬಿಗ್ ನಂಬರ್ಗೆ ತಗೊಂಡು ಹೋಗಲೇಬಾರ್ದು. ಇಲ್ಲಿ ನೋಡ್ರಿ, ಸ್ಕ್ವೇರ್ಸ್ ಅದಕ್ಕೆ. ಗೊತ್ತಿದ್ರೆ ಪರವಾಗಿಲ್ಲ. ಇನ್ ಕೇಸ್ ಗೊತ್ತಿಲ್ಲ ಅಂದ್ರೆ ಏನು ಮಾಡ್ತೀಯಾ? ಈಗ ನೋಡ್ಕೊಡ್ರಿ, ಸ್ಮಾಲ್ ಮೆಥಡ್ ಹೇಳ್ಕೊಡ್ತೀನಿ. ಇಲ್ಲಿ ನೋಡಿ, 81ಗೂ 4ಗೂ ರೂಟ್ ಆಯ್ತಾ? ಆಯ್ತಲ್ವಾ? ಸ್ಕ್ವೇರ್ ರೂಟ್ನ 81 ಇಂಟು √81 √4 ತಗೊಂಡ್ರೆ 9 ಇಂಟು 2. ಸೊ ಇಲ್ಲಿ ಏನು ಬಂತು? a = 18. ಯು ಗಾಟ್ 81 ಅಲ್ವಾ? ಈಗ ಪೆರಿಮೀಟರ್ ಆಫ್ ಈಕ್ವಿಲೇಟರಲ್ ಟ್ರಯಾಂಗಲ್. ಪೆರಿಮೀಟರ್ ಅಂದರೆ ಸುತ್ತಳತೆ 3a ಅಲ್ವಾ? 3s, s+s+s ವಾಟ್ ಯು ಹ್ಯಾವ್ ಆಲ್ರೆಡಿ ಸೆಡ್. ಸೊ ಇಲ್ಲಿ 1s ಬಂದು 18 ಇದೆ, ಅಥವಾ 1a ಬಂದು 18 ಇದೆ ಒಂದು ಸೈಡು. ಸೊ 3 ಸೈಡ್ನ ಆ್ಯಡ್ ಮಾಡಬೇಕು. ಏನು ಬರುತ್ತೆ? 3a ಬರುತ್ತೆ ಅಲ್ವಾ? 18 ಇಂಟು 3 ಅಷ್ಟೇ. 58. ವೆರಿ ಗುಡ್, ಅಷ್ಟೇ. ದಟ್ಸ್ ದ ಆನ್ಸರ್. ನೆಕ್ಸ್ಟ್ ಇನ್ನೊಂದು ಸೇಮ್ ಇದೇ ಟೈಪಲ್ಲಿ. ಓಯ್ 58 ಅಂತೆ, 54 ಅಲ್ವಾ? 54. ವಾ, ಅದರಲ್ಲೇ ತೆಗ್ದಿರ್ತಾರೆ ಮಾರ್ಕ್ಸ. ಅರ್ಥ ಆಯ್ತಾ ಮಧು? ಹಾಂ, ನೆಕ್ಸ್ಟ್. ಇಫ್ ದ ಸೈಡ್ಸ್ ಆಫ್ ಎ ಟ್ರಯಾಂಗಲ್ ಆರ್ 26 centimeter, 28 centimeter and 30 centimeter. Find the area of a triangle. ಈಗ ಹೆಂಗೆ ಮಾಡ್ತೀರಾ? ಎಸ್ನ ಕಂಡುಹಿಡಿಬೇಕು ಫಸ್ಟ್. ಎಸ್ ಕಂಡುಹಿಡಿಯಕ್ಕೆ ಏನು ಮಾಡ್ಬೇಕು ಇಲ್ಲಿ? 42. ವೆರಿ ಗುಡ್. ಅಂದರೆ ಆವ್ರೇಜ್ ಕಂಡುಹಿಡಿಬೇಕು. ವಾಟ್ ಯು ಆರ್ ಗೆಟ್ ಇಲ್ಲಿ ಆವ್ರೇಜ್ ಅಂತ ತಗೊಳಂಗಿಲ್ಲ, ಬಟ್ ಆ ಫಾರ್ಮುಲಾ ಹಾಕ್ಬೇಕು. ಬರ್ಕೊಳ್ಳಿ. ಫಾರ್ಮುಲಾ ಯಾವ್ದು ಆ್ಯಡ್ ಮಾಡ್ಬೇಕು ಇಲ್ಲಿ? s = a + b + c / 2. ಈ ಫಾರ್ಮುಲಾ ಆ್ಯಡ್ ಮಾಡಬೇಕು. ಮಾಡು ಮಧು, ಇದನ್ನ ಹಾಕ್ಕೊಂಡು. ಇವಾಗ ಇದು a b c, a 26, b 28, c 30 ಮಾಡಿದ್ರೆ ವಾಟ್ ಯು ಗಾಟ್? s = 42. ವೆರಿ ಗುಡ್. ನೆಕ್ಸ್ಟ್, ಏರಿಯಾ ಆಫ್ ಅ ಟ್ರಯಾಂಗಲ್ ಫಾರ್ಮುಲಾ. ಏರಿಯಾ ಆಫ್ ಟ್ರಯಾಂಗಲ್ ಫಾರ್ಮುಲಾ ನೆನಪಿರ್ಬೇಕು ಇವೆಲ್ಲ. a is equals to square root ಅಲ್ಲಿ s minus c. ಇನ್ನೇನಾದ್ರೂ ಇದ್ರೆ ಹೇಳ್ರಿ, ಹೆಂಗೇನೆ ಕೇಳಿಸ್ಕೊಂತೀನಿ. ಇಲ್ಲೊಬ್ಳು ಕೂತಿದ್ದೀನಲ್ಲ ನಾನು. ಎಷ್ಟು ಸತಿ ಮಾಡಿಸ್ಬಿಟ್ನೋ. ಮಾಡಿಸಿಲ್ವ ಎರೆನ್ಸ್ ಫಾರ್ಮುಲಾ ಪ್ರಾಬ್ಲಮ್ಸ್ನ? ನಾನು ಅದೇ ಹೇಳಿದ್ದು. ಸ್ಕ್ವೇರ್ ಹೇಳಿಲ್ವೇನಮ್ಮ ನೀನು? ಇದನ್ನ ಹೇಳ್ದೆ ಗೊತ್ತು ಮುಂದಕ್ಕೆ. ಫಸ್ಟ್ ಏನು ಹೇಳ್ದೆ ಅದು ಇಂಪಾರ್ಟೆಂಟ್ ಅಲ್ವಾ? ಪ್ರತಿಯೊಂದು ಇದನ್ನು ವರ್ಡು ಪ್ರತಿಯೊಂದು ಲೆಟರು ಇಂಪಾರ್ಟೆಂಟ್ ಇಲ್ಲಿ. ನೀನು ಇದೇ ಹೇಳ್ದೆ ಫಾರ್ಮುಲಾ. ಅದೇ ಹೇಳ್ದೆ ಅಂತ ಮತ್ತೆ ವಾದ ಬೇರೆ. ಏನು ಹೇಳ್ದೆ ಸ್ಟಾರ್ಟಿಂಗ್ ನೀನು?
ಏನು ಹೇಳ್ದೆ ನೀನು? ಸ್ಕ್ವೇರ್ ಹೇಳ್ದೆ ಇಲ್ವೋ? ಹೇಳ್ದೆ. ಹಾಂ, ಮತ್ತೆ ಹಾಕೊಂಡು ಮಾಡಿ ಇದನ್ನು ಬೇಗ ಬೇಗ ಫಿನಿಷ್ ಮಾಡಬೇಕು. ನಾನು ಇದನ್ನು ಸ್ಕ್ರೀನ್ ಶೇರಿಂಗ್ ಗೊತ್ತೇ ಇರಲಿಲ್ಲ. ನಂದು ಐಪ್ಯಾಡ್ ಐತೆ, ಐಪ್ಯಾಡ್ ಪೆನ್ಸಿಲ್ ಐತೆ, ಸೊ ಆರಾಮ್ಸೆ ಅದನ್ನು ಮಾಡ್ಬೋದು. ಚೇತಮ್ಮ, ಹ್ಞೂ ನಂಗೊಂದು ಆನ್ಸರ್ ಬಂತು, ಅದು ಕರೆಕ್ಟ್ ಡೌಟ್. 39 ರೂಟ್ 78 ಹ್ಞೂ ತಪ್ಪಾ? ಹ್ಞೂ ಒಂದ್ ನಿಮಿಷ. ಎಲ್ಲಾನು ಸ್ಕ್ವೇರ್ ರೂಟ್ ತೆಗಿಯೋ ಥರನೇ ಐತೆ. ಇಕ್ಲಿ ತರ ಏನೇನೋ ಬರ್ದಿದ್ದೀನಿ ನಾನಲ್ಲಿ. ಸಿಂಪ್ಲಿಫಿಕೇಶನ್ ಆದಮೇಲೆ ಏನು ಬರಬೇಕು ಗೊತ್ತಾ? ಸ್ಕ್ವೇರ್ ರೂಟ್ 42 × 16 × 14 × 12 ಬರಬೇಕು. ಬಂತಾ? ಒಂದ್ ನಿಮಿಷ. ನೆಕ್ಸ್ಟ್ ಅದನ್ನು ಡಿವೈಡ್ ಮಾಡ್ಕೊಂಡು ಹೋಗು. 42ನ ಡಿವೈಡ್ ಮಾಡು. ಯಾವ ನಂಬರಿಂದ ಬಂದಿವ 42? ಯಾವ ನಂಬರಿಂದ ಬಂತು? S42 ಅಲ್ವೇನಮ್ಮ? ಅಲ್ಲ ಅಲ್ಲ, ನೋಡು ಹೆಂಗೆ ಏನ್ರಲ್ಲಿ ಡಿವೈಡ್ ಆಗುತ್ತೆ. 14 3s ಆಗಲ್ವಾ? ಆಗುತ್ತಾ ಆಗಲ್ವಾ? ಗೊತ್ತಾಗುತ್ತೆ. ಹಾಂ, 16 ಹಾಗೆ ಇಟ್ಕೋ. 98 ಸೆಂಟಿಮೀಟರ್ ಸ್ಕ್ವೇರ್ ಹ್ಞೂ ತಪ್ಪಾ? 336 ಸೆಂಟಿಮೀಟರ್ ಸ್ಕ್ವೇರ್ ಬರಬೇಕು. ಇಲ್ಲಿ 14 ಈಚೆ ಬರುತ್ತೇನಮ್ಮ, 3 ಈಚೆ ಬರುತ್ತಮ್ಮ. 14 × 3 ಎಷ್ಟಮ್ಮ? 16 14 ಒಳಗಡೆ ಉಳ್ಕೊಳ್ಳುತ್ತಲ್ವೇನಮ್ಮ? 16ಗೆ ತೆಗಿಬೋದಾ, 4ಗೆ ತೆಗಿಬೋದಾ? 16 ಎಷ್ಟು? 4. 4ಗೆ ಎಷ್ಟು? 2. ಸರಿತಾ? ನಿನಗೇನು ಬಂತು? ಒಂದು ಲೆವೆಲಲ್ಲಿ ಇದು ಬರುತ್ತೆ. ವೆಯ್ಟ್, ಒಂದು ನಿಮಿಷ ತೋರಿಸ್ತೀನಿ. ಯಾವುದೋ ಪೆನ್ಸಿಲ್ ಈಗ ಇದು ಚಾರ್ಜಿಂಗ್ ಹಾಕಿದ್ದೀನಿ, ತೆಗಿತೀನಿ. ಪೆನ್ಸಿಲ್ ಬಂದರೆ ಈಸಿ ಆಗುತ್ತೆ. ಓಕೆ, ಇದು ಬರಬೇಕು ಒಂದು ಲೆವೆಲಲ್ಲಿ. ಯಾವ್ದು ಬರಬೇಕು ಅಂದರೆ 42 ಓಕೆ ಇಂಟು 16 × 14 × 12 ಬರಬೇಕು. ಬಂತಾ ಇದು? ಇದಾದಮೇಲೆ 42ನ 14 × 3 ಎಷ್ಟು? ಈಗ 14 ಎಲ್ಡಿರೋದ್ರಿಂದ ವಿ ಕ್ಯಾನ್ ಟೇಕ್ 14 ಈಚೆ. 3 ಎಲ್ಡಿರೋದ್ರಿಂದ 1 3 ತೊಗೋಬೋದು, ಯಾಕಂದರೆ 1 3 ಮತ್ತು ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ. 16 × 4 ಉಳಿಯುತ್ತೆ ಅಲ್ವಾ? 14 × 3 ಎಷ್ಟು? 16 × 4. 16 ಎಷ್ಟು ಸ್ಕ್ವೇರ್ ರೂಟು? ಎರಡಕ್ಕೂ ಸಪ್ರೇಟ್ ತೆಗೆದಾಗ 4. 4 ಎಷ್ಟು? 2. ಇವಾಗ ಇದನ್ನೆಲ್ಲ ಸಿಂಪ್ಲಿಫಿಕೇಶನ್ ಮಾಡಿರಿ. ಎಷ್ಟು ಬರುತ್ತೆ? 4 2s 8, 8 3s 24 × 4 14. You will get 336 ಸೆಂಟಿಮೀಟರ್ ಸ್ಕ್ವೇರ್. ಅರ್ಥ ಆಯ್ತಾ? 336 ಸ್ಕ್ವೇರ್ ರೂಟ್ 3 ಬಂದೈತೆ ಆನ್ಸರ್. ಸ್ಕ್ವೇರ್ ರೂಟ್ 3 ಎಲ್ಲಿ ಬರುತ್ತೆ ನಿನ್ಗೆ? ಯಾವ ಮೂಮೆಂಟಲ್ಲಿ ಸ್ಕ್ವೇರ್ ರೂಟ್ 3 ಬರುತ್ತೆ? 336 ಆನ್ಸರ್ 336 ಸ್ಕ್ವೇರ್ ರೂಟ್ 3 ಬಂದೈತೆ. ಈಗ ಕೊಡ್ತೀನಿ. ಇವಾಗ ಗೊತ್ತಿಲ್ಲ ಅಂದರೆ ನೀನೇ ಹೇಳ್ಬೇಕು ಹೆಂಗೆ ಬಂದೈತೆ ಅಂತ. ನೀನು ಸ್ಕ್ವೇರ್ ರೂಟ್ 3 ಎಲ್ಲಿ ತಗೊಂಡೆ? ಅದೊಂದು ಎಕ್ಸ್ಟ್ರಾಡಿನರಿಯಾಗಿ ಆ್ಯಡ್ ಮಾಡ್ಕೊಂಬಿಟ್ಟಿದ್ಯಾ? ಇಲ್ಲಿ ನೋಡಮ್ಮ, ಇಲ್ಲಿ 14 ಏನಕ್ಕೆ ಉಳಿಸ್ಕೊಂಡ್ವಿ ಅಂದರೆ ಇಲ್ಲಿ ಡಿವೈಡ್ ಮಾಡಿದ್ರೆ 14 × 3 ಬಂತು. ಸೊ 2 14 ಬಂದರೆ 1 14 ಉಳ್ಕೊಳುತ್ತಾ? 1 14 ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತಾ? ಅದಕ್ಕೆ ಉಳಿಸ್ಕೊಂಡ್ವಿ. 16ಗೆ 16ಗೆ
ಸ್ಕ್ವೇರ್ ರೂಟ್ ಇದೆ, ಅದಕ್ಕೆ ಹಂಗೆ ಉಳಿಸ್ಕೊಂಡ್ವಿ. 14 ಇದಿರೋದ್ರಿಂದ ಉಳಿಸ್ಕೊಂಡ್ವಿ. 12ನ 4 ಇಂಟು 3, ಯಾಕೆಂದರೆ ಇಲ್ಲಿ 3 ಬಂದಿದೆ. ಸೊ ಡಬಲ್ 3 ಬಂದರೆ 1 3 ಉಳಿಸ್ಕೋಬೋದು. ಅದರಿಂದ ಇವಾಗ ಎರಡೆರಡು 14 ಇರೋದ್ರಿಂದ 114, ಮತ್ತು ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ 2 3 ಇರೋದ್ರಿಂದ 1 3 ತೊಗೊಂಡು, ಮತ್ತು ಇವಾಗ ಸ್ಕ್ವೇರ್ ರೂಟ್ ಏನು ಉಳಿಯುತ್ತೆ? 16 and 4 ಉಳಿಯುತ್ತೆ. ವಿ ನೋ ದ ಸ್ಕ್ವೇರ್ ರೂಟ್, ಸ್ಕ್ವೇರ್ಸ್ ಅಲ್ವಾ? ಸೊ ದಿಸ್ ಈಸ್ ದ ಆನ್ಸರ್. ಅರ್ಥ ಆಯ್ತಾ? ಒಂದು 3 ಎಕ್ಸ್ಟ್ರಾ ಬರ್ದಿದ್ದೀನಿ ಅದು. ಅದ್ಯಾಕೆ ಬರ್ದೆ? ನಾನು ಕೇಳ್ಕೊಂಬರ್ದಾ? ಅದು ಇಲ್ಲ, ಎಲ್ಲ ಬರ್ದಿದ್ದೀನಿ. ಲಾಸ್ಟ್ ಅಲ್ಲಿ 2 into 3 ತಿರ್ಗಾ ಬರ್ದಿದ್ದೀನಿ. ನೆಕ್ಸ್ಟ್ ಕ್ವೆಶನ್ ಬೇಗ ಬರ್ಕೊಳ್ಳಿ. ನೆಕ್ಸ್ಟ್ ಕ್ವೆಶನು, ಈಗ ಡಯಾಗ್ರಾಮ್ಸ್ ಎಲ್ಲ ಬರೆಯೋದೆಲ್ಲ ಬರೀತೀರಾ? ಸರಿತಾ? ಟ್ರಯಾಂಗಲ್ಸ್ ಮಾಡ್ತೀರಾ? ಇನ್ ದ ಫಿಗರ್ ಎ ಬಿ, ಬೇಗ ಬರ್ಕೊಳ್ರಿ. ಎಷ್ಟು ಗಂಟೆವರೆಗೂ ಐತೆ ಟ್ಯೂಷನ್? ಈಗಲೇ ಬಿಡ್ಲಾ? ಅಲ್ಲ ಕೇಳಿದ್ದು. ಅದೇ ಕೇಳ್ಬಿಡ್ತಿ. ಎ ಬಿ ಪ್ಯಾರಲಲ್ ಟು ಸಿ ಡಿ, ಕಮ ಇ ಎಫ್ ಸಿ ಡಿ, ಜಿ ಎಫ್ ಸಿ angle 360 degree. Find x, y, 130 ಡಿಗ್ರಿ ಐತೆ. 130 ಡಿಗ್ರಿ. ನಾನೇನು ಹೇಳಿದೆ? 360 ಡಿಗ್ರಿ ಅಂತ ಹೇಳಿ. ಅಯ್ಯಪ್ಪ, ಹೌದಾ? ಕ್ವೆಶನ್ ಬರ್ಕೊಂಡ್ರಾ? ಡಯಾಗ್ರಾಮ್ ಬರಿತೀನಿ, ಹೊಳಿಸ್ಲಾ? ಮಧು ಬರ್ಕೊಂಡೇನಮ್ಮ? ಓಯ್ XY ಕಂಡಿದ್ದೀರಿ ಅಂತ ನೀವು. ಈಕ್ವಲ್ ಟು ಎಲ್ಲಿ ಬರ್ತಿದ್ದೀನಿ ನಾನು? ನೀನು ಮ್ಯಾಲಿರೋದ್ರೆ ಡಬಲ್ ಕಾಣಿಸ್ತದ? ಹತ್ರ ಇರ್ಬೇಕಿತ್ತು, ಎಳ್ಡೆಳ್ ಬಾರಿಸ್ತಿದ್ದೆ. ಏನು ಮಾಡ್ದೆ? ದೂರ ಇದ್ದೀರಾ? ಅಳಿಸ್ಲಾ? ಡಯಾಗ್ರಾಮ್ ಬರೀತೀನಿ. A, B, C, D, E, F. ಓಕೆ, ಇದು G, ಇದು Z, ಇದು X, Y, ಇದು Z, ಇದು 130 ಡಿಗ್ರಿ. ಫೈಂಡ್ ಔಟ್. ಆಮೇಲೆ ಅದ್ ಹೆಂಗ್ ತಪ್ಪ 130 ಡಿಗ್ರಿ ಆಗುತ್ತದು? ಅವ್ರು ಕೊಟ್ಟವ್ರೆ, ನೀನ್ ಬರಿಬೇಕು ಅಷ್ಟೇನೆ. ಅಲ್ಲ ತಮ್ಮ, EF is perpendicular to CD ಅಂದ್ರೆ ಇದು EFD will be 90 ಡಿಗ್ರಿ. 90 ಡಿಗ್ರಿ ಪ್ಲಸ್ 130 ಡಿಗ್ರಿ ಎಷ್ಟಾಗುತ್ತೆ? ಜಾಸ್ತಿ ಆಗುತ್ತೆ. 180 ಡಿಗ್ರಿ ಬರಲ್ಲ ಅದು. ಯಾವ EF 90 ಡಿಗ್ರಿ ಆಗುತ್ತೆ ಅಂದ್ರೆ ಇಲ್ಲಿ ಐತಲ್ಲ ಇದು EFD ಆಂಗಲ್, ಅದು 90 ಡಿಗ್ರಿ ಆಗುತ್ತೆ. EFDನೂ 90 ಡಿಗ್ರಿ ಆಗುತ್ತೆ. ವೆಯ್ಟ್, EFDನೂ 90 ಡಿಗ್ರಿ ಆಗುತ್ತೆ, EFCನೂ 90 ಡಿಗ್ರಿ ಆಗುತ್ತೆ. ಆದರೆ ಅವ್ರು ಕೊಟ್ಟಿರೋದು ಯಾವುದು? GFC ಕೊಟ್ಟಿರೋದು. GFC ಅಂದರೆ ಇದು ಪೂರ್ತಿ, ಈ ಪೂರ್ತಿ ಟ್ರಯಾಂಗಲ್. ಇದು ಪೂರ್ತಿ ಟ್ರಯಾಂಗಲ್. ನೋಡ್ಬೇಕು ಕರೆಕ್ಟಾಗಿ ಕೊಟ್ಟಿರೋದೇನು ಅಂತ. ನೀನು ಬರೀ ಡಯಾಗ್ರಾಮ್ ಈ ಕಡೆ ಮಾತ್ರ ಹಾಕಿದ್ದಲ್ಲ ಅದು. ಅಯ್ಯೋ, ಅದು ಬರಲಿಲ್ಲ, ಬೆಟ್ಟಲ್ಲಿ ಹಾಕ್ತಾ ಇರೋದಲ್ವಾ. ನಾನು ನೀವು ಪಾಯಿಂಟಲ್ಲಿ ನೋಡ್ಕೊತೀರ ಅನ್ಕೊಂಡೆ.
ನೀನು ಇವಾಗ ಹೇಳೋದಲ್ಲ ಅದನ್ನ ಬೇಸ್ ಇಟ್ಕೊಂಡೇ ಮಾಡ್ಬೋದು. ಯಾವುದು? ಎಕ್ಸ್ ಇಸ್ ಈಕ್ವಲ್ಸ್ ಟು 130 ಡಿಗ್ರಿ. ಮಾಡು 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 ಗೊತ್ತಾಗುತ್ತೆ. ದಟ್ಸ್ ಕರೆಕ್ಟ್. ವೈ ಇಸ್ ಈಕ್ವಲ್ಸ್ ಟು 50 ಡಿಗ್ರಿ. ಗೊತ್ತಾಗಿಲ್ಲ. ಇವಾಗ ನಾವು ಡಿಸ್ಕಸ್ ಮಾಡಿದ್ವಲ್ಲಮ್ಮ, ಅಲ್ಲೇ ಕ್ಯಾಚ್ ಮಾಡ್ಬೋದಿತ್ತು. ಇ ಎಫ್ ಇಸ್ ಪರ್ಪೆಂಡಿಕ್ಯುಲರ್ ಟು ಸಿ ಡಿ ಅಂತ ಕೊಟ್ಟಿದ್ದಾರಲ್ವಾ ಅಲ್ವಾ ಮಧು? ಹಾ ಇ ಎಫ್ ಪರ್ಪೆಂಡಿಕ್ಯುಲರ್ ಟು ಸಿ ಡಿ ಅಂತ ಕೊಟ್ಟವರೋ ಇಲ್ವೋ? ಗೊತ್ತಿದೆ. ಇದನ್ನ ಹೆಂಗೆ ಸ್ಕ್ರೋಲ್ ಮಾಡೋದು? ನೆಕ್ಸ್ಟ್ ಸ್ಕ್ರೀನ್ ತಗೊಳ್ಳೋದು. Z is equals to 40 degree, y is equal to 50 degree, x is equals to 130 degree. Z is equals to 40 degree. ಹಾಂ y 50, ಹಾಂ x 130. ಕರೆಕ್ಟ್, ವೆರಿ ಗುಡ್. ಅಷ್ಟೇ. ಹೆಂಗೆ ಅಂತ ಹೇಳ್ಕೊಡ್ತೀನಿ ಇರು ಮಧು ನಿಂಗೆ. ಇದು ಸ್ಕ್ರೋಲ್ ಮಾಡೋದು ಹೆಂಗೆ ಚರಿತಾ? ನೆಕ್ಸ್ಟ್ ಸ್ಕ್ರೀನ್ ತೆಗಿಲ್ಲ. ನನಗೆ ಏನು ಗೊತ್ತಿಲ್ಲ ಜೊತೆ. ನಿನ್ನ ದನ ಕೈ ನಾವು ಕಾಣಿಸ್ತೀವ ನಿಮಗೆ? ಇಲ್ಲ. ಇದೇನಿದು? ನಾನು ಏನೇನೋ ಒತ್ಬಿಟ್ಟೆ. ನೆಕ್ಸ್ಟ್ ಸ್ಕ್ರೀನ್ ಹೆಂಗೆ ತೆಗೆಯೋದಿಲ್ಲಿ? ಓಕೆ, ಇಲ್ಲೇ ಬರೀತೀನಿ ನೋಡು. ಮಧು ಏನು ಕೊಟ್ಟವ್ರಮ್ಮ? ಇ ಎಫ್ ಪರ್ಪೆಂಡಿಕ್ಯುಲರ್ ಟು ಸಿ ಡಿ ಅಂತ ಕೊಟ್ಟವ್ರಲ್ವೇನಮ್ಮ? ಕೊಟ್ಟವ್ರ ಇಲ್ವೋ? ಎತ್ತಿದ್ರೆ ಬರ್ತದ ನೋಡು. ಹೆಂಗೆ ಎತ್ತಿದ್ರೆ? ಮೇಗಡಿಗೆ ಹಿಂಗೆ ಎತ್ತು ಓದ್ತಿರ್ತದೆ. ಬರ್ತೈತಲ್ಲ ಮೇಲೆ ಹಿಂಗೆ ಎತ್ತಿದ ತಕ್ಷಣ. ಎಲ್ಲಿ ಬರ್ತಾ ಇಲ್ಲ. ಸುಮ್ನೆ ಹಿಂಗೆ ಎತ್ತು ಜೊತೆ. ನೋಡು ಲೈನ್ ಬರ್ತೈತೆ. ಫಸ್ಟ್ ಪೆನ್ಸಿಲ್ ಆಫ್ ಮಾಡ್ಕೊತಮ್ಮ. ಹೌದಲ್ವಾ? ನಿಮ್ಮ ಅವನು ಹೇಳ್ಬೇಕಲ್ಲ ಮುಂಚೆನೇ. ಓ, ಎಲ್ರು ಎದ್ರಿ ಇವಾಗ ಹೇಳಕ್ಕೆ. ನೆಕ್ಸ್ಟ್ ಅಯ್ಯಪ್ಪ, ನೆಕ್ಸ್ಟ್ ನೋಡ್ಕೊಂಬದು. ಸಿ ಎಫ್ ಇ ಆ್ಯಂಗಲ್ ನೀನು ಹೇಳ್ಬೇಕು ಎಷ್ಟಿರುತ್ತಿದು? ಸಿ ಎಫ್ ಇ ಪರ್ಪೆಂಡಿಕ್ಯುಲರ್ ಟು ಸಿ ಡಿ ಅಂದರೆ ಆ್ಯಂಗಲ್ ಯಾವ್ದು ಬರುತ್ತೆ? ಮಧು ಬೇಗ ಬೇಗ ಹೇಳ್ಬೇಕು. ಸಿ ಎಫ್ ಇ 130 ಡಿಗ್ರಿ ಹೆಂಗಮ್ಮ ಬರುತ್ತೆ? ಸಿ ಎಫ್ ಜಿ ಕೊಟ್ಟಿರೋದವ್ರು 130 ಡಿಗ್ರಿ. ಇ ಎಫ್ ಸಿ ಡಿನ ಪರ್ಪೆಂಡಿಕ್ಯುಲರ್ ಆಗಿ ಮಾಡುತ್ತೆ ಅಂದರೆ ಇವಾಗ ಈ ಆ್ಯಂಗಲ್ ಮತ್ತು ಈ ಆ್ಯಂಗಲ್ ಎಷ್ಟಿರುತ್ತೆ? 90 ಡಿಗ್ರಿ. 90 ಡಿಗ್ರಿ ಬಂತಾ? ಇವಾಗ ಈ 90 ಡಿಗ್ರಿ ಪ್ಲಸ್ ಝೆಡ್, 90 ಡಿಗ್ರಿ ಪ್ಲಸ್ ಝೆಡ್ ಇಸ್ ಈಕ್ವಲ್ಸ್ ಟು 130 ಡಿಗ್ರಿ ಅಲ್ವಾ? ಅಲ್ವೇನಮ್ಮ? ಸೊ ಇಸ್ ಈಕ್ವಲ್ಸ್ ಟು ಸಿ ಎಫ್ ಜಿ ಬರುತ್ತೆ. ಸಿ ಎಫ್ ಜಿ ಅಂದರೆ 130 ಡಿಗ್ರಿ. ಅರ್ಥ ಆಯ್ತಾ? ಝೆಡ್ ಇಸ್ ಈಕ್ವಲ್ಸ್ ಟು 130 ಮೈನಸ್ 90. ಸೊ ಝೆಡ್ ಎಷ್ಟು ಬಂತು? 40 ಬಂತು. 40 ಡಿಗ್ರಿ. ಓಕೆ, ನೆಕ್ಸ್ಟ್ ಈಗ ನೆಕ್ಸ್ಟ್ ಇನ್ನೊಂದು ಯಾವುದು? ಎಕ್ಸ್ಟೀರಿಯರು ಆ್ಯಂಗಲ್ ಬಿ ಜಿ ಎಫ್ ಇಸ್ ಈಕ್ವಲ್ಸ್ ಟು ಏನು? ಆ್ಯಂಗಲ್ ಝೆಡ್ ಮತ್ತು ಆ್ಯಂಗಲ್ ಎಫ್ ಇ ಜಿ ಅಲ್ವೇನಮ್ಮ? ಗೊತ್ತಾಯ್ತಾ? ಇಲ್ಲಿ ನೋಡಿ, ಇಲ್ಲಿ ಝೆಡ್ ಆ್ಯಂಗಲ್ ಮತ್ತು ಎಫ್ ಜಿ ಎಫ್ ಡಿ ಈ ಆ್ಯಂಗಲ್ಲು. ಓಕೆ, ಅಲ್ಲ ಎಫ್ ಜಿ ಇ ಎಫ್ ಇ ಜಿ ಆ ಆ್ಯಂಗಲ್ಲು ಇದಕ್ಕೆ ಈಕ್ವಲ್ ಆಗುತ್ತೆ. ಅರ್ಥ ಆಯ್ತಾ? ಓಯ್ ಅರ್ಥ ಆಯ್ತೇನಮ್ಮ?
ಇಲ್ಲಿ ನೋಡಮ್ಮ, ಇಲ್ಲಿ ಎಲ್ಲೈತಮ್ಮ, ಬಿ ಜಿ ಎಫ್. ಬಿ ಜಿ ಎಫ್ ಇದು ಏನಕ್ಕೆ ಈಕ್ವಲ್ ಆಗುತ್ತೆ? ಝೆಡ್ ಪ್ಲಸ್ ಎಫ್ ಇ ಜಿ. ಈ ಆ್ಯಂಗಲ್ಲು ಇದು ಮತ್ತೆ ಇದಕ್ಕೆ ಈಕ್ವಲ್ ಆಗುತ್ತೆ ಅಂತ ತಾನೇ ಹೇಳ್ತಾ ಇರೋದು. ಈ ಆ್ಯಂಗಲ್ಲು ಸಿ, ಇದು ಮತ್ತು ಇದು ಕಂಬೈನ್ ಮಾಡಿದ್ರೆ ಈ ಆ್ಯಂಗಲ್ಗೆ ಈಕ್ವಲ್ಲು ಅಂತ. ಓಕೆ, ಅರ್ಥ ಆಯ್ತಲ್ವಾ? ಸೊ ಎಕ್ಸ್ಟೀರಿಯರ್ ಆ್ಯಂಗಲ್ ಪ್ರಾಪರ್ಟಿ ಗೊತ್ತಲ್ಲ. ನೀನು ಪಟ ಅಂತ ಆನ್ಸರ್ ಮಾಡಬೇಕು ಆನ್ಲೈನಲ್ಲಿ. ನೀನೆಲ್ಲ ಕುಂತ್ಕೊಂಬಿಟ್ಟು ಸುಮ್ಮನೆ ಕುತ್ಕೊಂಡ್ರೆ ಆಗಲ್ಲ. ಈಗ ಪಟ ಅಂತ ಆನ್ಸರ್ ಮಾಡಬೇಕು, ಹ್ಞೂ ಅಂತ. ಮಧು, ಅರ್ಥ ಆಯ್ತಾ? ಅರ್ಥ ಆಯ್ತು. ಅದನ್ನೇ ಜೋರಾಗಿ ಹೇಳು. ಅರ್ಥ ಆಯ್ತು. ಈಗ ಎಕ್ಸ್ ಇಸ್ ಈಕ್ವಲ್ಸ್ ಟು ಏನು ಬರುತ್ತೆ? ಝೆಡ್ ಪ್ಲಸ್ 90 ಡಿಗ್ರಿ ಅಲ್ವಾ? 40 ಪ್ಲಸ್ 90 ಡಿಗ್ರಿ. 90 ಡಿಗ್ರಿ ಹೆಂಗೆ ಬರುತ್ತೆ? 90 ಡಿಗ್ರಿ? ಎಕ್ಸ್ನ ಇಲ್ಲಿ ನೋಡಿದ್ವಲ್ಲ, ಇದು 90 ಅಲ್ವಾ ಪರ್ಪೆಂಡಿಕ್ಯುಲರು. 90 ಪ್ಲಸ್ ಇದು ಆ್ಯಡ್ ಮಾಡಿದ್ರೆ 40 ಬಂದರೆ ಅದು ಬರುತ್ತೆ ಅಂತ ಅರ್ಥ. ಸೊ ಎಕ್ಸ್ ಇಸ್ ಈಕ್ವಲ್ಸ್ ಟು ಎಷ್ಟು? 130 ಡಿಗ್ರಿ ಬಂತು. ಓಕೆ, ಈಗ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ಸ್ ಟು 180 ಡಿಗ್ರಿ ಅಲ್ವಾ? ಎಲ್ಲಿ ಬರುತ್ತೆ ಎಕ್ಸ್ ಪ್ಲಸ್ ವೈ? ಎಕ್ಸ್ ಮತ್ತು ವೈ ಇವೆರಡು 180 ಡಿಗ್ರಿ ಬರಬೇಕು. ಯಾಕಂದರೆ ಹೇಳು ಒಂದೇ ಲೈನಲ್ಲಿ ಐತೆ. ಇದು ಆ್ಯಂಗಲು 180 ಡಿಗ್ರಿ ಬರಬೇಕು. ಸೊ ಇವಾಗ ಎಷ್ಟು ಬಂತು? ಎಕ್ಸು 130 ಪ್ಲಸ್ ವೈ ಇಸ್ ಈಕ್ವಲ್ಸ್ ಟು 180, ವೈ ಇಸ್ ಈಕ್ವಲ್ಸ್ ಟು 50. ಎಷ್ಟು ಬಂತು ಈಗ? ಎಕ್ಸ್ ಇಸ್ ಈಕ್ವಲ್ಸ್ ಟು 130, ವೈ ಇಸ್ ಈಕ್ವಲ್ಸ್ ಟು 50, ಝೆಡ್ ಇಸ್ ಈಕ್ವಲ್ಸ್ ಟು 40. ಅರ್ಥ ಆಯ್ತಾ? ಹಾಂ, ಬರ್ಕೋ, ಎಲ್ಲ ನೀಟಾಗಿ ಕಾಪಿ ಮಾಡು. ಕಾಂಪ್ಲಿಮೆಂಟ್ಸ್ ಕೊಡ್ತಾರೆ, ಸೂಪರ್ ಆಗೈತೆ ಅಂತ. ಕ್ಲಾಪ್ಸ್ ಹಾಕಿದ್ರು, ಅವರೇನೆ ಕ್ಲಾಪ್ಸ್ ಹಾಕಿದ್ರು. ಹೌದಾ? ಪ್ಯಾರಲೋಗ್ರಾಮ್ ಬರ್ಕೊಂಡ್ರಾ? ನೀನ್ ಡಯಾಗ್ರಾಮ್ ಬರೀತಮ್ಮ. ಬರಿತೀನಿ. ಪ್ಯಾರಲೋಗ್ರಾಮ್ 2 points P and Q are taken on the diagonal ABCD, diagonal BD. ಇದೇನು ಅವಾಗಲೇ ಒಂದು ಸುಮ್ಮನೆ ಹಿಂಗೆ ಮುಟ್ರೆ ಸಾಕು ಹೊಲ್ಟಾಗೋದು. ಇದು ಓದ್ತಿಲ್ವಲ್ಲ. ಇವಳು ಏನೇನೋ ಮಾಡ್ತಾಳಪ್ಪ, ಇವಳು ಚರಿತ ಕುತ್ಕೊಂಡು ಅದೇನೋ ಮಾಡಲ್ಲ ಅವಾಗಲೇ. ನಾನು ಏನೋ ಮಾಡಿಲ್ಲ, ಹೋಯ್ತಮ್ಮ. ಓಕೆ, ಅರ್ಥ ಆಯ್ತಾ? ಏನು ಅರ್ಥ ಆಯ್ತು? ಡಯಾಗನಲ್ ಬಿ ಡಿ ಸಚ್ ದಟ್ DP is equals to BQ. DP is equals to BQ. ನೀನು ಯಾಕಂಬಿಟ್ಟಿದೆ? ಓಕೆ, show that 1 ಇದೇನಿಲ್ಲ, ಇದೇ ನಮ್ಮ ಬರೀತಲೇ ಇಲ್ಲ. ಆಪಲ್ ಪೆನ್ಸಿಲು
ಅದು APD ಮತ್ತೆ CQ CQB ಅದು ಆಲ್ಟರ್ನೇಟ್ ಇಂಟೀರಿಯರ್ ಆಂಗಲ್ ಅಂತ ತಗೋಬೇಕಾ? ಹೆಂಗೆ ತೊಗೊಂತೀಯ, ಹೆಂಗೆ ಪ್ರೂವ್ ಮಾಡ್ತೀಯ ಆಲ್ಟರ್ನೇಟ್ ಇಂಟೀರಿಯರ್ ಆ್ಯಂಗಲ್ ಅಂತ? ಪ್ರೂವ್ ಮಾಡ್ದೆ ಅಲ್ಲ. ಹೆಂಗೆ ಮಾಡಿದೆ? ಫಸ್ಟ್ ಒನ್ ಹೆಂಗೆ ಮಾಡಿದೆ? ಫಸ್ಟ್ ಒನ್ ಹೆಂಗ್ ಮಾಡ್ದೆ ಗೊತ್ತಾ? ಇವಾಗ ಇನ್ ಟ್ರಯಾಂಗಲ್ APD and triangle AQB, BQ is equals to DP given. BQ ಕರೆಕ್ಟ್. PD ಈಸ್ ಈಕ್ವಲ್ಸ್ ಟು, ಒಂದು ನಿಮಿಷ ಇರಿರು, ಮೊದಲನೇದು ಜಸ್ಟ್ ಇವಾಗ ನೀನು ಮಾಡಿರೋ ಥರನೇ ಮದುಗೂ ಅರ್ಥ ಆಗೋ ಥರ ಹೇಳ್ಕೊಳ್ತಾ ಹೋಗೋಣ, ಆಯಿತಾ? ವೆಯ್ಟ್ ಫಾರ್ ಸಮ್ ಟೈಮ್, ಐ ವಿಲ್ ಕಮ್. ಈಗೇನಾಗತ್ತೆ, ಏನು ಮಾಡಿದೆ ಮೊದಲನೇದ್ರಲ್ಲಿ? PD ಈಸ್ ಈಕ್ವಲ್ಸ್ ಟು BQ ಅಂತ ಕೊಟ್ಟವನಾ ಅಲ್ವಾ? ಅಲ್ವೇನಮ್ಮ? ಪಿ ಆಪೋಸಿಟ್ ಸೈಡ್ಸ್ ಆಫ್ ಅ ಪ್ಯಾರಲೋಗ್ರಾಮ್ ಈಕ್ವಲ್ ಅಂತ, ರೈಟ್? ಹಂಗಿದ್ಮೇಲೆ PD ಈಸ್ ಈಕ್ವಲ್ಸ್ ಟು QB ಆಗುತ್ತಾ? ಎರಡು ಒಂದೇ ಅಲ್ವಾ? ಬಟ್ ಏನಕ್ಕೆ ಒಂದೇ ಅಂತ ಹೇಳ್ತೀನಿ, ಒಂದು ನಿಮಿಷ ವೆಯ್ಟ್ ಮಾಡಿ. ಏನಕ್ಕೆ ಅದು ಪ್ರೂವ್ ಮಾಡಬೇಕು ಅಂತ. ನೆಕ್ಸ್ಟು ADP ಆ್ಯಂಗಲ್ ADP ಈಸ್ ಈಕ್ವಲ್ಸ್ ಟು CBQ. ಏನಕ್ಕೆ? ಆಲ್ಟರ್ನೇಟ್ ಆ್ಯಂಗಲ್. ಓಕೆ, ಅರ್ಥ ಆಯ್ತಾ? ಸೊ ಅದ್ರ ಜೊತೆಗೆ ಇವಾಗ ಏನು ಪ್ರೂವ್ ಆಯ್ತು ಇವಾಗ? ಆ್ಯಂಗಲ್ APD is equals to ಆ್ಯಂಗಲ್ CQB. ಏನಕ್ಕೆ? SAS ರೂಲ್ಸು, 2 ಸೈಡ್ಸು 1 ಆ್ಯಂಗಲ್ ಈಕ್ವಲ್ಲು. ಗೊತ್ತಾಯ್ತಾ ಮಧು? ಪಟ ಅಂತ ಆನ್ಸರ್ ಮಾಡಬೇಕು ನನಗೆ. ಇಲ್ಲಿ ಆನ್ಲೈನ್, ಅದು ಆಫ್ಲೈನ್ ಅಲ್ಲ, ಮುಂದೆ ಕುಂತ್ಕೊಂಡು ನೋಡ್ಕೊಂಡು ಕೂತ್ಕೊಳಕ್ಕೆ. ಅಥವಾ ಇನ್ನೊಂದು ಪ್ರೂವ್ ಮಾಡ್ಬೋದು, AP is equals to CQ ಅಂತನೂ ಮಾಡ್ಬೋದು. CPCT. ಅದಕ್ಕೆ ಪ್ಯಾರಲೋಗ್ರಾಮ್ ಪ್ರೂವ್ ಮಾಡಕ್ ಇದು ಬೇಕೇ ಬೇಕು. ಅದಕ್ಕೆ ಇದನ್ನ ಈಕ್ವೇಷನ್ 100% ತಗೊಂಡ್ಲೇಬೇಕು, ಮಾಡ್ಕೊಂಡ್ಲೇಬೇಕು ಇದು CPCT. ಅರ್ಥ ಆಯ್ತಾ? ಇದು ಒಂದನೇದು ಹೆಂಗ್ ಪ್ರೂವ್ ಆಯ್ತು ಅಂತ. ಈಗ ಸೆಕೆಂಡ್ನೇದಕ್ಕೆ ಹೋಗೋಣ. ಸೆಕೆಂಡ್ನೇದು ಇದೇ ತರ. ಹೌದು. AB is equals to DC. ಯಾಕೆ? ಅಪೋಸಿಟ್ ಸೈಡ್ಸ್ ಆಫ್ ಪ್ಯಾರಲೋಗ್ರಾಮ್ ಆರ್ ಆಲ್ವೇಸ್ ಈಕ್ವಲ್ ಅಲ್ವಾ? BQ is equals to DP ಗಿವನ್ ಕೊಟ್ಟವ್ರೆ. ಆ್ಯಂಡ್ ಆ್ಯಂಗಲ್ ABQ is equals to ಆ್ಯಂಗಲ್ PDC ಅಲ್ವಾ? ಕರೆಕ್ಟ್ ತಾನೆ? ಆಲ್ಟರ್ನೇಟ್ ಇಂಟೀರಿಯರ್ ಆಂಗಲ್. ಎಸ್, ಆಲ್ಟ್ ಆ್ಯಂಗಲ್. ಇದು ಬರ್ಕೊಳ್ಳಿ, ಅದು ನಾನು ಬರೆಯೋಕ್ಕಾಗಲ್ಲ ಬೆಟ್ಟಲ್ಲಿ, ಅದಿನ್ನೂ ಚಾರ್ಜೇ ಆಗಿಲ್ಲ. ಇವಾಗ ದೇರ್ ಫೋರ್ ಆ್ಯಂಗಲ್ AQB is equals to ಆ್ಯಂಗಲ್ CPD ಅಲ್ವಾ? SAS ರೂಲ್ಸ್ ಪ್ರಕಾರ. ಗೊತ್ತಾಗ್ತಿದ್ಯಾ? ನೀನು ನೀಟಾಗಿ ಕಾಪಿ ಮಾಡ್ಕೊಬೇಕು ಮಧು. ಆರ್ AQ is equals to yes CPCT. ಸೆಕೆಂಡ್ ಒನ್ ಅರ್ಥ ಆಯ್ತಾ? ಇದು ಈಕ್ವೇಷನ್ 1 and 2 ಆಪೋಸಿಟ್ ಆಂಗಲ್ಸ್ ಆರ್ ಈಕ್ವಲ್, ಸೊ ಇಟ್ ಇಸ್ ಪ್ಯಾರಲೋಗ್ರಾಮ್. 100%. ಥರ್ಡ್ ಒನ್ ಏನು? ಇನ್ APCQ, AP is equals to CQ. ಒಂದು ನಿಮಿಷ, ಇದನ್ನು ಬರಿಬೇಕು. ಆ್ಯಂಡ್ AQ is equals to CP. ಸೊ APCQ is equals to APCQ is a parallelogram.
ಅರ್ಥ ಆಯ್ತಾ? ಹಾ ಹಾಂ, ಇನ್ನೇನು ಇಲ್ಲ ಅಂತ ಹೇಳಿದ್ರೆ ಮಾತ್ರ ಬಾರ್ಸಾಕ್ಬಿಡ್ತೀನಿ. ಅಷ್ಟೇ ಸಾಕು. ಇವಳಿಗೆ ಸಾಕು, ಎಲ್ಲ ಓಡೋಬೇಕು ನಾವು. ಬಿಗ್ ಬಾಸ್ ಮಾಡ್ಬೇಕು. ನೆಕ್ಸ್ಟ್ ಇದೇ ಥರ ಕ್ವೆಶನ್ ಐತೆ, ಒಂದು ಬರ್ಕೊಳ್ಳಿ. ಇನ್ನೊಂದು ಮೋಕ್ಷಿತ ಓದ್ತಾಳೆ ಇವಾಗ. ನೀನೇನು ಏನು ನೋಡ್ತಿದ್ದಿ? ಎಲ್ಲಿದ್ದಿ? ಮೇಲ್ಗಡೆ ಇದೀನಿ. ಮತ್ತೆ ಮೋಕ್ಷಿತ ಹೋಗ್ತಾಳೆ ಅಂತ ಹೆಂಗ್ ಗೊತ್ತು? ಅಯ್ಯೋ, ನಾನು ಆಗ್ಲೇ 6 ಗಂಟೆಗೆ ಲೈವ್ ಅಪ್ಡೇಟ್ಸ್ ಎಲ್ಲ ನೋಡ್ಬಿಟ್ಟೆ. ಮತ್ ಬಿಡು, ಮಧು ಎಲ್ಲ ಕಾಪಿ ಮಾಡ್ಕೊಂಡಿದ್ದ? ಅನ್ವಿತಾ ಎಲ್ಲ ಕಾಪಿ ಮಾಡ್ಕೊಂಡಿದ್ದೇನಮ್ಮ. ಓ ಇದು ಬರ್ಕತಿದ್ದಿ ನೀಟಾಗಿ, ಓ ಪರವಾಗಿಲ್ಲಲ್ಲ. ಆನ್ಲೈನು ಮ್ಯಾಥ್ಸು ಕೂಡ ನೀನು ಮಾತಾಡ್ಬೇಕು. ಹೋಗು ಚಿನ್ನು, ಯಾರು ಈ ಚಳಿಲಿ. ಸಮಸ್ಯೆ ಏನ್ ಗೊತ್ತಾ, ಮದುಗೂ ಸಮಸ್ಯೆ. ರಾಗಿಣಿ ಇದ್ದಿದ್ರೆ ಜೊತೆಲಿ ಹೆಂಗೋ ಮಂತಕ ಹೋಗೋಳು ಅನ್ಬೋದಿತ್ತು. ಏನೋ ಒಂದು ಹೆಚ್ಚು ಕಮ್ಮಿ ಮಧ್ಯಾಹ್ನದ ನೋಡೋಣ ನೀರು, ಯಾವಾಗ ಮಧ್ಯಾಹ್ನದ ಟೈಮ್ ಸಿಗ್ತೈತೋ ಮಾಡ್ಬಿಡೋಣ. ಶನಿವಾರ ನೋಡೋಣ, ಹಬ್ಬಗಳ ಟೈಮಲ್ಲಿ ಯಾವಾಗ ರಜೆ ಇದ್ದಾಗ ಎಕ್ಸಾಮ್ಗಿಂತ ಮುಂಚೆ ಯಾವಾಗ ಮಧ್ಯಾಹ್ನ ಸಿಗುತ್ತೋ ಒಂದೊಂದು 3 ಅವರ್ ಸಿಗಾಕಿಸ್ಕೊಂಡು ಮ್ಯಾಥ್ಸ್ ಮಾಡಿಬಿಡೋಣ. ನೆಕ್ಸ್ಟ್ ಕ್ವೆಶನ್ ಬರ್ಕೊಳ್ಳಿ. PQRS is a parallelogram and PL is equals to RM. ಒಂದು ನಿಮಿಷ. PL and RM is equals to is equals to PL and RM perpendiculars drawn from the vertices P and Q perpendicular drawn from the vertices P and R of the parallelogram on diagonal SQ. Show that. ಅರ್ಥ ಆಯ್ತಾ? ಕ್ವೆಶನ್ ಎಲ್ಲ ಬರ್ಕೊಂಡ್ರಾ? ಶೋ ದಟ್ ಮೊದಲನೇದು ಆ್ಯಂಗಲ್ PQL is equals to angle RMS. Second one, PL is equals to RM. ಇದನ್ನು ಪ್ರೂವ್ ಮಾಡಬೇಕು. ಇಲ್ಲಿ ಡಯಾಗ್ರಾಮ್ ನೀವೇ ಬರ್ಕೋಬೇಕು, ನೀವೇ ಡ್ರಾ ಮಾಡಬೇಕು. ಡಯಾಗ್ರಾಮು ಹೆಂಗೆ ಡ್ರಾ ಮಾಡ್ತೀರಾ? ಇದಕ್ಕೆ ಡಯಾಗ್ರಾಮ್ ಡ್ರಾ? ಸರಿ, ಮಧು ಹಾ ನೆಕ್ಸ್ಟ್ 10th ಆನ್ಲೈನೇ ಮಾಡ್ಕೊಡ್ಲಾ? ಹಿಂಗಾದ್ರೆ ಸರಿ. ನೀನು ಕಂಫರ್ಟಬಲ್ ಆಗೈತಾ ಆನ್ಲೈನು? ನೆಕ್ಸ್ಟ್ ಬೇಗ ಇದು ಡಯಾಗ್ರಾಮು. ಚರಿತಾ, ಇವಳು ಅವಳ ಇಲ್ಲ ಬಿಗ್ ಬಾಸ್ ನೋಡಕ್ ಹೋದ್ಲಪ್ಪ. ಇಲ್ಲೇ ಇದೀನಿ ಚೇತಮ್ಮ. ಮತ್ತೆ ಪ್ರೂವ್ ಮಾಡು ಜಲ್ದಿ. ಏನೇನ್ ಪ್ರೂವ್ ಮಾಡ್ಬೇಕು? ಮತ್ತಿರ್ಲಿಲ್ಲ, ನೀನ್ ಇಲ್ಲಿ ಇರ್ಲಿಲ್ಲ ಅಂತ ಅರ್ಥ ಅಲ್ವಾ ಮಧು? ಆಂಗಲ್ PQ is equals to ನೆಟ್ ಕನೆಕ್ಟ್ ಆಗಿರ್ಲಿಲ್ಲ. angle PQL is equals to angle RMS. ಒಂದು ನಿಮಿಷ. PQL ಇದು
ಮತ್ತು RMS ಈ ಆ್ಯಂಗಲ್ ಮತ್ತು ಈ ಆ್ಯಂಗಲ್ ಈಕ್ವಲ್ ಇರಬೇಕು ಅಂತ. ಯು ನೀಡ್ ಟು ಟೆಲ್. ಕ್ಯೂ ಮತ್ತು ಇಲ್ಲಿ ಎಮ್ ಆ್ಯಂಗಲ್, ಈ ಕಡೆ ಇರೋಂಥ ಎಮ್ ಆ್ಯಂಗಲ್ ಈಕ್ವಲ್ ಆಗಿರಬೇಕು ಅಂತ. ಆಮೇಲೆ ಇನ್ನೊಂದು ಯಾವುದು, PL ಇಸ್ ಈಕ್ವಲ್ಸ್ ಟು RM ಅಂತ ಪ್ರೂವ್ ಮಾಡಬೇಕು. ಹೇಗೆ ಪ್ರೂವ್ ಮಾಡ್ತೀಯಾ? PQL is equals to RMS. RM ಅಷ್ಟೇ. RMS ಆ್ಯಂಗಲ್ PQL ಚಾನ್ಸೇ ಇಲ್ಲ ಅವೆರಡು ಈಕ್ವಲ್ ಆಗೋಕೆ. ಅವೆರಡು ಈಕ್ವಲ್ ಆಗಕ್ ಚಾನ್ಸ್ ಇಲ್ಲ ಚಿತ್ತಮ್ಮ. ಯಾಕೆ ಚಾನ್ಸ್ ಇಲ್ಲ? ವೈ? ಅಲ್ಲ ನಾನು ಪ್ರೂವ್ ಮಾಡಿ ತೋರಿಸಿದ್ರಿ ಇವಾಗ. ನಾನು ಇವಾಗ ಪ್ರೂವ್ ಮಾಡಿದ್ರೆ PQL ಹಾಂ ಅಲ್ಲ ಚಿತ್ತಮ್ಮ, ಹಾಂ PQL ಹೇಳಮ್ಮ, ಎಷ್ಟೊತ್ತಿ ಹೇಳ್ತಿ. RMS ಅಂದ್ರೆ RMS is 90 ಡಿಗ್ರಿ ಚಿತ್ತಮ್ಮ, ಪರ್ಪೆಂಡಿಕ್ಯುಲರ್ ತಾನೇ ಅದು. RMS ಅಲ್ಲ, RSM. SM ಹೇಳ್ಬೇಕು ತಾನೇ ನೀನು, ಅದು ನೀಟಾಗಿ RMS ಅಂತ ಹೇಳಿದ್ದೀನಿ. ನಾನು ಅದನ್ನೇ ಬರ್ದಿದ್ದೀನಲ್ವಾ. RSM. RSM ಚಿನ್ನು, ಊಟ ಏನು ಮಾಡಿದೆ? ಊಟ ಏನು ಮಾಡಿದೆ? ಊಟ ಕುಚ್ ಬಿ ನೈ ಖಾಯೇಗಾ. ನಾವು ಚಿಕನ್ ತಿಂದು. ಅಮ್ಮ ಚಿಕನ್ ಮಾಡ್ಸಿಲ್ಲ, ಹೋಗ್ಸಿದ. ಯಾಕಂತೆ? ಅಲ್ಲ, ನಿನ್ಯಾಕೆ ಟ್ರೆಕ್ಕಿಂಗ್ ಬೇಡ ಅಂದಿದ್ದವಳು? ಚಿನ್ನ, ಚಾರ್ಜ್ ಆಗ್ತಿಲ್ವಲ್ಲ. ಅದ್ ಹೆಂಗೆ ಮಾಡೋದು ಗೊತ್ತಾಗ್ತಾ ಇಲ್ಲ. ಬಟ್ ಗೊತ್ತಾಗ್ತಿಲ್ವಾ? ರೈಟ್, ನಾನೇ ತೋರಿಸ್ತೀನಿ, ನಾನೇ ಮಾಡ್ತೀನಿ. ಎಲ್ಲ ಪ್ರಾಬ್ಲಮ್ಸು ನಾನೇ ಮಾಡ್ತಾ ಇದ್ದೀನಿ. ನಿಂಗೆ ಗೊತ್ತಾಯ್ತಾ ಚಿನ್ನು? ಇವಾಗ ಏನು ಕಂಡುಹಿಡಿಬೇಕು? ಒಳಕೋ ಲೆಫ್ಟೇ ಆಗ್ಬಿಟ್ಲು. RSM
ಆ್ಯಂಗಲ್ ಇಸ್ ಈಕ್ವಲ್ಸ್ ಟು ಪಿ ಕ್ಯೂ ಎಲ್ ಅಲ್ವಾ ಮಧು? ಈಗ ಎಮ್ ಮತ್ತು ಎಲ್ ಆ್ಯಂಗಲ್ ಈಕ್ವಲ್ ಅಂತ ಗೊತ್ತು. ಎಮ್ ಇಸ್ ಈಕ್ವಲ್ಸ್ ಟು ಎಲ್ ಬಿಕಾಸ್ ಇಟ್ ಈಸ್ 90 ಡಿಗ್ರಿ ಅಂತ ಅಲ್ವಾ? ಎಸ್ ಆರ್ ಇಸ್ ಈಕ್ವಲ್ಸ್ ಟು ಏನು? ಪೀಕ್ ಪಟ್ ಅಂತ ಹೇಳ್ಬೇಕು ಇವಕ್ಕೆಲ್ಲ ಆನ್ಸರ್ ಎಷ್ಟು ಈಸಿ. ಟು ಪಿ ಕ್ಯೂ. ಪ್ಯಾರಲಲ್ ಸೈಡ್ಸ್ ಆಫ್ ಪ್ಯಾರಲೋಗ್ರಾಮ್ ಆರ್ ಈಕ್ವಲ್ ಗೊತ್ತಲ್ವಾ? ಸೊ ಬೈ ಎಸ್ ಏನ್ ಎಸ್ ಅಂದ್ರೆ ಆಂಗಲ್ ಸೈಡ್. ಸೊ ಆ್ಯಂಗಲ್ ಸೈಡ್ ಈಕ್ವಲ್ ಅಂದರೆ ಎಸ್ ಮತ್ತು ಕ್ಯೂ ಈಕ್ವಲ್ ಆಗಿರಬೇಕು ಅಂತ ತಾನೇ ಅರ್ಥ ಅಲ್ವಾ? ಅಲ್ವೇನಮ್ಮ? ಸೊ ಅದರ ಅರ್ಥ ಏನು? ಬೈ ಎಸ್ ಆರ್ ಎಸ್ ಎಮ್ ಇಸ್ ಈಕ್ವಲ್ಸ್ ಟು ಪಿ ಕ್ಯೂ ಎಲ್. ಅದು PL is equals to RM CPCT. ಎಸ್ ಪಿ ಎಲ್ ಇಸ್ ಈಕ್ವಲ್ಸ್ ಟು ಆರ್ ಎಮ್ ಇಸ್ ಸಿ ಪಿ ಸಿ ಟಿ ಅಷ್ಟೆ. ಅರ್ಥ ಆಯ್ತಾ? ನೆಕ್ಸ್ಟು 31 ಬರ್ಕೊಳ್ರಿ. ಸಾಕು ಇನ್ನೊಂದು 2 ಪ್ರಾಬ್ಲಮ್ ಅಷ್ಟೇ, ಬೇಗ ಮುಗಿಸ್ಬಿಟ್ಟು ಹೊರಟ್ಬಿಡಿರಂತೆ. ಇನ್ನು 2 ಪ್ರಾಬ್ಲಮ್ಮು. ABCD ಇಸ್ ಅ ಸ್ಕ್ವೇರ್. ಬೇಗ ಬರ್ಕೊಳ್ರಿ. ಬೇಗ ಬರ್ಕೊಂಡ್ರೆ ಬೇಗ ಆಗತ್ತೆ. ಆಯ್ತು ಪಾಯ್ತು ಅಂತ ಒಂಚೂರು ಹೇಳ್ರಿ ಬಾಯ್ ಬಿಟ್ಟು. ಮುತ್ತುದ್ರುತ್ತವ. ಈ ಆಂಟಿ ಏನಪ್ಪ ಹಿಂಗಾಡ್ತದೆ ಅನ್ಕಂತಾಳ ಮಧು ಅಲ್ವಾ ಮಧು? ಆಂಟಿ ಅಂತ ಕರೀತಾರ ನನ್ನನ್ನ, ಏನಂತ ಕರಿಬೇಕು? ಅಕ್ಕ ಅಂತ ಕರೀತಾರ? ಏನಂತ ಕರಿಬೇಕು? ಅಂತ ಕರಿಬೇಕು. ಕರಿತಿದ್ದಿ? ಆಂಟಿ ಅಂತೆ ಕೊಡ್ತೀನಿ ಇವಾಗ. ನೆಕ್ಸ್ಟ್ ನೀನು ಮ್ಯಾಮ್ ಅಂತ ಕರಿ. ABCD is a square. Coordinates of A and C are A and C are 1 -1 -1. Okay? -1 and -1 and 1 and 1. Minus A and C. Coordinates of A and C are -1 -1 one set. ಇನ್ನೊಂದು 1 1 ಇನ್ನೊಂದು ಸೆಟ್ಟು ರೆಸ್ಪೆಕ್ಟಿವ್ಲಿ. ರೈಟ್ ದ ಕೋಆರ್ಡಿನೇಟ್ಸ್ ಆಫ್ B and D. Also write the equations of all the sides of square. -1 -1 third part. +1 ಫಸ್ಟ್ part. ಹೆಂಗ್ ಬರ್ಕತ್ಯ? ಇದು ಹೇಳ್ಕೊಟ್ಟಾರ ಈ ಥರ ಚಾಪ್ಟ್ರಲ್ಲಿ ಐತಾ? ಅವರ ನಂಬರ್ ಕೊಟ್ಬಿಟ್ಟು x - 2y ಆ ಥರ ಕೊಟ್ಬಿಟ್ಟು ನಂಬರ್ ಪ್ಲಾಟ್ ಮಾಡಕ್ ಕೊಡ್ತಾರೆ. ಬಿಡು, ಇದನ್ನ ಯಾವತ್ತಾದ್ರೂ ಮಾಡಿಸ್ತೀನಿ, ಬೇಡ. ಇನ್ನೊಂದು ಬೇರೆ ಪ್ರಾಬ್ಲಮ್ ಬರ್ಕೊ, ಯಾಕಂದ್ರೆ ಇದನ್ನು ಸ್ವಲ್ಪ ಡಯಾಗ್ರಾಮ್ಸ್ ಎಲ್ಲ ಬರೀಬೇಕು. ನಾನು ಇವಾಗ ಸುಮ್ಮನೆ ಬರೆದ್ರೂ ನಿಮ್ಗೆ ಅರ್ಥ ಆಗಲ್ಲ. ನೆಕ್ಸ್ಟ್, ಇನ್ ದ ಗಿವನ್ ಫಿಗರ್ ಆಯ್ತಾ? In the given figure, if A is equals to BC, AC is equals to BC,
angle DCA is equals to angle ECB, angle DBC is equals to angle EAC. Then prove EAC. Then prove BD is equals to AE. ಬೇಗ ಪ್ರೂವ್ ಮಾಡಬೇಕು. ಇನ್ನೊಂದು ಪ್ರಾಬ್ಲಮ್ ಬರ್ಕೊಂಬಿಡಮ್ಮ, ಇದ್ರ ಜೊತೆ ಇನ್ನೊಂದು ಪ್ರಾಬ್ಲಮ್ಮು. ಮಧು, ಇನ್ ದ ಫಿಗರ್ ನಿಮಿಷ. ಇನ್ ದ ಫಿಗರ್ OA is equals to OB, ಇದೇನಲ್ಲ, ಇದೇನೋ ಬಂದ್ಬಿಡ್ತು. ಅಗಳ ನಾನು ಇದೇನೋ ಬರೀಲೇ ಇಲ್ಲ. ಒಂದು ನಿಮಿಷ ಇರಮ್ಮ. Okay, in the figure OA is equals to OB, comma OC is equals to OD, and angle AOB is equals